ಪ್ರಜ್ವಲ್ ರೇವಣ್ಣ ದೇಶದಲ್ಲಿರ್ಲಿ ಅಥವಾ ವಿದೇಶದಲ್ಲಿರ್ಲಿ, ದೇಶದ ಯಾವ ಮೂಲೆಯಲ್ಲಿದ್ರೂ ಕೂಡ ಹಿಡಿದು ತರ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ರೇವಣ್ಣ. ಹಾಗೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರಜ್ವಲ್ ಯಾವುದೇ ದೇಶದಲ್ಲಿದ್ರೂ ಹಿಡಿದು ತರ್ತೀವಿ, ಕೇಂದ್ರ ಸರ್ಕಾರದಿಂದ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ರಕ್ಷಿಸ್ತಾ ಇದೆ, ಪೋಷಿಸ್ತಾ ಇದೆ. ಪಾಸ್ಪೋರ್ಟ್ ರದ್ದತಿಗೆ ಪ್ರಧಾನಿ ಮೋದಿ ಪತ್ರವನ್ನ ನಾವು ಬರ್ದಿದೀವಿ, ರದ್ದು ಮಾಡಿ ಅಂತ ಏನೂ ರಿಯಾಕ್ಟ್ ಇಲ್ಲ ಅದಕ್ಕೆ. ಆದ್ರೂ ಕೇಂದ್ರ ಸರ್ಕಾರ ಏನು ಮಾಡದೆ ಕೇರ್ಲೆಸ್ ಆಗಿದೆ ಅಂತ ಸಿದ್ದರಾಮಯ್ಯನವರು ಕಿಡಿಕಾರಿದ್ರು. ಯಾವುದೇ ದೇಶದಲ್ಲಿದ್ರು, ದೇಶದ ಯಾವ ಮೂಲೆಯಲ್ಲಿದ್ರು ಹಿಡಿದು ತರ್ತೀನಿ ಅಂತ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಮಾಜಿ ಸಚಿವ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರೋದು ಸಿಎಂ ಸಿದ್ದರಾಮಯ್ಯನವರು. ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ಗರಂ ಆಗಿದ್ದಾರೆ. ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕೇಂದ್ರಕ್ಕೆ, ಇಟ್ ಮೀನ್ಸ್ ನರೇಂದ್ರ ಮೋದಿ ಅವರಿಗೆ ನಾವು ಮನವಿಯನ್ನ ಮಾಡಿದ್ದೀವಿ ಅಂತ ಗುಡುಗಿದ್ದಾರೆ. ಆ ಹೆಣ್ಮಕ್ಳು ಎಲ್ಲಿ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಹೇಳಿದ್ರು. ಸೆಕ್ಯೂರ್ ಮಾಡಿ ಅಂತ ಹೇಳಿದ್ರು ಸರ್. ಮತ್ತೆ ಈ ಮಾತಿಗೂ ಕುಮಾರಸ್ವಾಮಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ. ಇಲ್ಲೆಲ್ಲ ಅವ್ರನ್ನ ರಕ್ಷಣೆ ಮಾಡಿ ಅವ್ರ ಅಪ್ಪನು ಅವರು ಲಾಯರ್ಗಳನ್ನೇ ಕರೆದು ಮಾತಾಡಿದರು. ದೇವೇಗೌಡರು ಕುಮಾರಸ್ವಾಮಿನೂ ನಿನ್ನೆ ಅವ್ರ ಮನೆಗೆ ಲಾಯರ್ಗಳ ಕರೆದು ಯಾಕೆ ಚರ್ಚೆ ಮಾಡಿದರು? ಯಾಕ್ರಿ ಚರ್ಚೆ ಮಾಡಿದ್ದಾರೆ? ಒಂದು ಕಡೆ ಹೇಳ್ತಾರೆ ನಾವು ಬೇರೆ ಬೇರೆ ಆಗೋಗ್ಬಿಟ್ಟಿದ್ದೀವಿ, ರೇವಣ್ಣ ಬೇರೆ ನಾನು ಬೇರೆ ಅಂತ ಹೇಳ್ತಾರೆ. ದೇವೇಗೌಡರಿಗೂ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇದೆಲ್ಲ ಮಾಡ್ತಾರೆ. ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ಈ ಫ್ಯಾಮಿಲಿನೇ ಬೇರೆ. ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು, ರಾಜಕೀಯ ಮಾಡೋದು ಒಟ್ಟಿಗೆ, ಕುಕೃತ್ಯ ಮಾಡೋದು ಒಟ್ಟಿಗೆ, ತಪ್ಪು ಮಾಡೋದು ಒಟ್ಟಿಗೆ. ಎಸ್ಕೇಪ್ ಆಗಲಿ, ಅಲ್ಲಿಂದ ಹಿಡ್ಕೋಬೇಕು. ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೋಬೇಕು. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ, ಅವ್ರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ, ನಮ್ಮ ದೇಶಕ್ಕೆ ಬರಲೇಬೇಕಲ್ಲ. ಈಗ ಪ್ರಧಾನಮಂತ್ರಿ ಮಾಡಲಿ, ಕಠಿಣ ಕ್ರಮ ಕೈಗೊಳ್ಳಬೇಕು. ಬಿಜೆಪಿ ನಿಲ್ವೇನಪ್ಪ? ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲದೆ ಹೋಗಕ್ಕಾಗತ್ತಾ? ರಾಜ್ಯ ಸರ್ಕಾರ ಇದೆಯಲ್ಲಿ ಕದ್ದು ಹೋಗ್ಬೇಕಾದ್ರೆ, ಯಾರಾದರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ, ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು, ವೀಸಾ ಎಲ್ಲ ಚೆಕ್ ಆಗಬೇಕು, ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಬೇಕು, ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗಬೇಕು. ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರಿಗೆ ಗೊತ್ತಿಲ್ದೇನೆ? ಬರಕ್ಕಾಗ್ತದೇನ್ರಿ? ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ. ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಆ ಹೆಣ್ಮಕ್ಳು ಎಲ್ಲಿ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಹೇಳಿದ್ರು. ಸೆಕ್ಯೂರ್ ಮಾಡಿ ಅಂತ ಹೇಳಿದ್ರು ಸರ್. ಮತ್ತೆ ಈ ಮಾತಿಗೂ ಕುಮಾರಸ್ವಾಮಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ. ಇಲ್ಲೆಲ್ಲ ಅವ್ರನ್ನ ರಕ್ಷಣೆ ಮಾಡಿ ಅವ್ರ ಅಪ್ಪನು ಅವರು ಲಾಯರ್ಗಳನ್ನೇ ಕರೆದು ಮಾತಾಡಿದರು. ದೇವೇಗೌಡರು ಕುಮಾರಸ್ವಾಮಿನೂ ನಿನ್ನೆ ಅವ್ರ ಮನೆಗೆ ಲಾಯರ್ಗಳ ಕರೆದು ಯಾಕೆ ಚರ್ಚೆ ಮಾಡಿದರು? ಯಾಕ್ರಿ ಚರ್ಚೆ ಮಾಡಿದ್ದಾರೆ? ಒಂದು ಕಡೆ ಹೇಳ್ತಾರೆ ನಾವು ಬೇರೆ ಬೇರೆ ಆಗೋಗ್ಬಿಟ್ಟಿದ್ದೀವಿ,
ರೇವಣ್ಣ ಬೇರೆ. ಮಾಜಿ ಸಚಿವ ರೇವಣ್ಣ ಹಾಗೆ ಪುತ್ರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವಿಚಾರದ ಕುರಿತು ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಾದ್ರೂ ಇರ್ಲಿ ನಮ್ಮ ದೇಶಕ್ಕೆ ವಾಪಸ್ ಬರಲ್ವಾ? ಯಾವುದೇ ದೇಶದಲ್ಲಿ ಇದ್ರೂ ಕೂಡ ಅವ್ರನ್ನ ಹಿಡಿದು ತರ್ತೀವಿ, ಜೊತೆ ಕೇಂದ್ರ ಸರ್ಕಾರಕ್ಕೆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಹೇಳಿದೀವಿ, ಮಾಡ್ಲಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಇವತ್ತು ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಮಾತನಾಡ್ತಾ ಯಾವುದೇ ದೇಶದಲ್ಲಿ ಇದ್ರೂ ಕೂಡ ನಾವು ಹಿಡಿದು ತಂದು ನಿಲ್ಲಿಸ್ತೀವಿ ಕಾನೂನಿನ ಮುಂದೆ ಅನ್ನುವಂಥ ವಾಗ್ದಾಳಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಾ ಇರೋದು ಬಿಜೆಪಿ ಅವರಿಗೂ ಗೊತ್ತಿತ್ತು. ಕುಮಾರಸ್ವಾಮಿ ಪ್ರಜ್ವಲ್ ನನ್ನ ಮಗ ಅಂತಿದ್ರು, ಈಗ ಏನ್ ಹೇಳ್ತಾರೆ? ನನ್ನ ಮಗ ಅವನನ್ನು ಗೆಲ್ಸಿ ಅಂತ ಹೇಳ್ತಿದ್ರು ಹಿಂದೆ. ಇತ್ತ ಪ್ರಜ್ವಲ್ ರೇವಣ್ಣ ಪ್ರಕರಣ ಮೊದಲೇ ಬಿಜೆಪಿಗೂ ಗೊತ್ತಿತ್ತು, ಮನವರಿಕೆ ಆಗಿತ್ತು. ಆದ್ರೆ ಜೆಡಿಎಸ್ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಈಗ ಕ್ರಮ ಯಾಕೆ ವಹಿಸ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು. ಬಾಗಲಕೋಟೆಯಲ್ಲಿ ಮಾತನಾಡ್ತಾ ಮೈತ್ರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ರು ಸಿಎಂ ಸಿದ್ದರಾಮಯ್ಯ. ದೇವರಾಜೇಗೌಡರು ಮೊದಲೇ ಲೆಟರ್ ಬರೆದಿದ್ರು ಡಿಸೆಂಬರ್ನಲ್ಲೇ 2023ರಲ್ಲಿ. ಈ ತರ ಇದೆ, ಮಹಿಳೆಯರ ಜೊತೆಗೆ ಅಶ್ಲೀಲ ವಿಡಿಯೋಗಳೆಲ್ಲ ಇದೆ ಅವ್ರದ್ದು. ಸುಮ್ನೆ ಯಾಕೆ ಹೋಗಿ ಅಲಯನ್ಸ್ ಮಾಡ್ಕೋತೀರಾ? ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅಂತ ರಾಜ್ಯಾಧ್ಯಕ್ಷರು, ಮಾನ್ಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಿಗೆ ಪತ್ರ ಬರೆದಿದ್ರು. ಗೊತ್ತಿತ್ತು ತಾನೇ ಇವರಿಗೆ ಮೊದಲೇ ಅಶ್ಲೀಲ ವಿಡಿಯೋ ಇದೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿಡುಗಡೆ ಆಗ್ಬಹುದು ಅಂತ. ಅಂತವ್ರಿಗೆ ಕರೆದ್ಬಿಟ್ಟು ಟಿಕೆಟ್ ಕೊಟ್ರಲ್ಲ ಸ್ವಾಮಿ ನೀವು, ಈಗೇನ್ ಹೇಳ್ತೀರಾ? ಕುಮಾರಸ್ವಾಮಿ ಅವ್ರು ಕಳೆದ ಬಾರಿ ಎಲ್ಲ ನನ್ನ ಮಗ ಪ್ರಜ್ವಲ್ ರೇವಣ್ಣ ಅವರು ನನ್ನ ಮಗ ಗೆಲ್ಬೇಕು, ನೀವು ಗೆಲ್ಸಿ ಅಂತ ಪ್ರಚಾರ ಮಾಡಿದ್ರು. ಈಗೆಲ್ಲ ಹೋಯ್ತು ಅಪ್ಪ ಮಗನ ಸಂಬಂಧ? ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಉತ್ತರ ಕೊಡಿ ನೀವು ಅಂತ ಮೈತ್ರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿದಿದ್ದಾರೆ.